ವೆಲ್ಕಮ್ ಬ್ಯಾಕ್. ಬಂಡೀಪುರ ನುಗು ವನ್ಯಜೀವಿ ವಲಯಕ್ಕೆ ಚಂದನ್ ಗೌಡರು ಭೇಟಿ ನೀಡಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದಾರೆ. ಕಾಡು ಪ್ರಾಣಿಗಳ ಹಾವಳಿಯಿಂದ ಅರಣ್ಯ ಅಂಚಿನ ಗ್ರಾಮಸ್ಥರ ಆತಂಕ. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಚಂದನ್ ಗೌಡರ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ, ಅಸಮರ್ಪಕ ಆನೆಗಳ ನಿರ್ಬಂಧ ವಿಫಲವಾಗಿದೆ. ಪ್ರವಾಸೋದ್ಯಮದ ಹೆಸರಲ್ಲಿ ಅನೈತಿಕ ಚಟುವಟಿಕೆಗಳ ಶಂಕೆ ನಡೀತಾ ಇದೆ. ನುಗು ಹಿನ್ನೀರಿನಲ್ಲಿ ರೆಸಾರ್ಟ್ಗಳ ತಡರಾತ್ರಿ ಗದ್ದಲವನ್ನ ಮಾಡ್ತಿದ್ದಾರೆ. ಸ್ಥಳೀಯರ ದೂರಿಗೆ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಇದುವರೆಗೂ ತೆಗೆದುಕೊಂಡಿಲ್ಲ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ತರಲಿರುವ ಮನವಿ. ನುಗು ಜಲಾಶಯದಲ್ಲಿ ಮಧ್ಯಮ ಬಾಟಲಿ ಎಸೆದು ನೀರನ್ನ ಕೂಡ ಕಲುಷಿತವನ್ನ ಕೂಡ ಮಾಡ್ತಾ ಇದ್ದಾರೆ. ಚುನಾಯಿತ ಪ್ರತಿನಿಧಿಗಳಿಗೂ ರೆಸಾರ್ಟ್ ಸಂಪರ್ಕದಲ್ಲಿ ಎಂದು ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ. ಬಂಡೀಪುರ ನುಗು ವನ್ಯಜೀವಿ ವಲಯಕ್ಕೆ ಚಂದನ್ ಗೌಡ ಭೇಟಿ ನೀಡಿ ರಿಯಾಲಿಟಿ ಚೆಕ್ ಅನ್ನ ನೆನೆ ಮಾಡಿರುವಂತದ್ದು. ಕಾಡು ಪ್ರಾಣಿಗಳ ಹಾವಳಿಯಿಂದ ಅರಣ್ಯ ಅಂಚಿನ ಗ್ರಾಮಸ್ಥರಲ್ಲಿ ಆತಂಕಗಳು ಒಂದಷ್ಟು ಇರ್ತವೆ. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಚಂದನ್ ಗೌಡ ತೀವ್ರ ಆಕ್ರೋಶವನ್ನ ಕೂಡ ನೆನೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ, ಅಸಮರ್ಪಕ ಆನೆಗಳ ನಿರ್ಬಂಧ ಕೂಡ ಈಗ ವಿಫಲವಾಗಿರುವಂತದ್ದು. ಪ್ರವಾಸೋದ್ಯಮದ ಹೆಸರಲ್ಲಿ ಅನೈತಿಕ ಚಟುವಟಿಕೆಗಳು ಅಲ್ಲಿನ ಅರಣ್ಯ ಪ್ರದೇಶಗಳಲ್ಲಿ ನಡೀತಾ ಇದ್ದಾವೆ. ನುಗು ಹಿನ್ನೀರಿನಲ್ಲಿ ರೆಸಾರ್ಟ್ಗಳಲ್ಲಿ ಬಂದು ಉಳಿದವರು ತಡರಾತ್ರಿಯೆಲ್ಲವೂ ಕೂಡ ಗದ್ದಲವನ್ನ ಕೂಡ ಮಾಡ್ತಾ ಇದ್ದಾರೆ ಎಂದು ಸ್ಥಳೀಯರು ಕೂಡ ಅವರಿಗೆ ದೂರನ್ನ ಹೇಳಿರುವಂತದ್ದು. ಇದಕ್ಕೆ ಯಾವುದೇ ಅಧಿಕಾರಿಗಳು ಇದುವರೆಗೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ತರಲು ನಾನು ಪ್ರಯತ್ನವನ್ನ ಪಡ್ತೀನಿ. ನುಗು ಜಲಾಶಯದಲ್ಲಿ ಮದ್ಯದ ಬಾಟಲಿ ಕೂಡ ಎಸೆದು ನೀರು ಕೂಡ ಕಲುಷಿತವಾಗಿರುವಂತದ್ದು. ಚುನಾಯಿತ ಪ್ರತಿನಿಧಿಗಳಿಗೂ ರೆಸಾರ್ಟ್ ಸಂಪರ್ಕದಲ್ಲಿದೆ ಎಂಬ ಸ್ಥಳೀಯರು ಆರೋಪವನ್ನ ನೆನೆ ರಿಯಾಲಿಟಿ ಚೆಕ್ ಮಾಡುವ ಸಂದರ್ಭದಲ್ಲಿ ಚಂದನ್ ಗೌಡ ಅವರಿಗೆ ಅಲ್ಲಿನ ಸ್ಥಳೀಯರು ದೂರನ್ನು ನೀಡಿದ್ದಾರೆ.